ತಿನ್ರವ ತಿನ್ನಿ ಮಾಡ್ತುಂಬವ ತಿನ್ನಿ ಕಾಳವ ಏನು ಇಷ್ಟೊಂದು ತಿಂಡಿಗಳು ಈ ಥರ ಊಟವನ್ನೆಲ್ಲ ಲೈಫಲ್ಲಿ ತಿಂದಿಲ್ವಲ್ಲ ಕಾಳವ. ಅಲ್ಲ ಇಷ್ಟಿಷ್ಟು ದೊಡ್ಡ ಹೋಟ್ಲೆಲ್ಲ ಗೊತ್ತಾದ ನಿನಗೆ? ಅಯ್ಯೋ ನಾನು ಆಗಾಗ ಇಂಥ ಹೋಟ್ಲುಗಳಿಗೆ ನಾನು ಹೋಗೋದು, ಮಾಮೂಲಿ ಹೋಟ್ಲುಗಳಿಗೆಲ್ಲ ಹೋಗಿಲ್ಲ ನಾನು ಏನಿದ್ರು ಇಂಥ ದೊಡ್ಡ ದೊಡ್ಡ ಹೋಟ್ಲುಗಳಿಗೆ ಬರೋದು. ಹೆಂಗಿರೋದು ಹೋಟ್ಲು ಚೆನ್ನಾಗಿರ್ತದೆ, ಭಾಳ ಚೆನ್ನಾಗದೆ ಕಣಜ್ಜಿ. ನಿಜವಾಗ್ಲೂ ನನ್ನ ಎಲ್ಲ ಅದೃಷ್ಟವಂತರು ನಿಮ್ಮಂಥವ್ರು ದೊಡ್ಡ ಶ್ರೀಮಂತರು ಫ್ರೆಂಡ್ಶಿಪ್ ಆಗಿರೋದು ನಮ್ಮ ಅದೃಷ್ಟ. ಈಗಲೇ ಆ ಶ್ರೀಮಂತೆ ಇನ್ನೊಂದು ತಿಂಗಳು ಅದಕ್ಕೆ ನೋಡ್ಕೊ. ಇಡೀ ಯಾರು ನನ್ನ ಶ್ರೀಮಂತರಾಗಿರ್ಬಾರ್ದು, ಅಷ್ಟು ದೊಡ್ಡ ಶ್ರೀಮಂತ ಆಯ್ತೀನಿ ಅಜ್ಜಿ. ಅದು ಹೆಂಗೆ ಅಂದ್ರೆ ನನ್ನ ತಮ್ಮ ಇನ್ನೊಂದ್ಸತಿ ಬರ್ತಾನೆ ದುಬೈಯಿಂದ, ಆಗ ಇನ್ನೂ ದುಡ್ಡು ತಂದು ಕೊಡ್ತೀನಿ ಅಂತ ಅಂದವನೇ. ಏನಾರೇ ಅಲ್ಲಿ ನಿಮಗೆ ಸಂಬಂಧಿಕರು ದೊಡ್ಡ ದೊಡ್ಡ ಶ್ರೀಮಂತರು ಇರಬೇಕು ಕಣ್ಕಾಳವ. ನಮಗೂ ಅವೇ ಮುಂಡೆವು ಯಾವ್ದಕ್ಕೂ ಪ್ರಯತ್ನಕ್ಕಿಲ್ಲ, ಗಟ್ಗೆಟ್ ಮುಂಡೆವು ಎಂದ್ರ ಕೈಲಿ ಕಾಗೆನೆ ಓಡ್ಸೋಕ್ಕಿಲ್ಲ ಅಂತೆ ನಂಟ್ರುಗಳು ಕಾಳವ. ಮತ್ತೆ ಏನೋ ಒಂದು ಕೇಳಬೇಕು, ತಪ್ಪು ತಿಳ್ಕೊಂಡು ಏನೋ. ಊಟ ಮಾಡಿ ತಳಾರ್ ಕ್ಯಾಮೆರಿಂದ ಏನು ಮಾತಾಡೋಕ್ಕಾಯ್ತದೆ ತಿನ್ರವ? ಇಲ್ಲ ಕಣ್ಕಾಳವ, ನಾನೊಂದು ಮಾತು ಕೇಳಬೇಕು, ಕೇಳ್ಬಿಟ್ಟು ನೀವು ಓಕೆ ಅಂದ್ರೆ ತಿಂತೀನಿ, ಇಲ್ಲ ತಿನ್ನಕ್ಕಿಲ್ಲ. ತಿನ್ರವ? ಅದಕ್ರವ ತಿನ್ನಕ್ಕೆ ಇಷ್ಟ ಆಯ್ಕಿಲ್ವಾ? ಇಷ್ಟ ಆಯ್ತದೆ ಕಾಳಜ್ಜಿ, ಆದ್ರೂ ಅಮ್ಮದೇನೋ ಮಾತಾಡಗಂಟ ತಿನ್ಬೇಡ ಅಂತದೆ. ತಿನ್ನಿ ಮಾತು ಊಟದೊತ್ತು ಊಟ ತಿನ್ಕೊಳ್ಳಿ ಕಾಳವ. ಇಂಥ ಅಮ್ಮಯ್ಯ ಕಣ್ಕಾಳವ, ಇದು ಒಂದ್ಸತಿ ಉಪಕಾರ ಮಾಡು. ಮಾಡ್ಬೇಡ್ದವ ಉಪಕಾರವ, ನಿಮಗೆ ಮಾಡ್ದೆ ನಾನು ಯಾರಿಗೆ ಮಾಡಂತ ಅಂದ್ಕೊಳ್ಳಿ. ನಿಮಗೆ ಉಪಕಾರ ಮಾಡ್ತೀನಿ ಕತೆ, ಅದೇನು ಹೇಳ್ರವ? ಬಾಯ್ಬಿಟ್ಟು ಹೇಳ್ರಲ್ವಾ ಗೊತ್ತಾಗಕ್ಕೆ ಕಾಳವ. ಅದೇ ನಿಮ್ಮದು ದುಬೈ ಶೇಖ್ ಅಬ್ದುಲ್ಲಾ ನಿಮ್ಮ ತಮ್ಮ? ಹ್ಞೂ ಹೇಳವ. ನಮ್ಮ ತಮ್ಮನೆಯ ಏನೀಗ? ಹೆಂಗಾರು ಮಾತಾಡಿ ನಮ್ಮ ಚಿನ್ನನ್ನ ಮದುವೆ ಮಾಡ್ಕೊಳಕ್ಕೆ ಹೇಳ್ಬಿಡಿ ಕಳವ. ನಿಮ್ಮನ್ನ ಈ ಜಲಮದಲ್ಲಿ ಮರೆಯಕ್ಕಿಲ್ಲ, ನಿಮ್ಮ ಕಾಲು ತೊಳೆದು ನೀರು ಕುಡಿತೀವಿ. ಅಯ್ಯೋ ಅಷ್ಟೇಯ? ಸರಿ ಬಿಡುವ, ಆಯ್ತು ಮಾತಾಡೋಕ್ಕಾಯ್ತದೆ ಬಿಡವ. ನಾನು ಹಂಗೆ ಅನ್ಕಡೆ ನೀನು ಕುಟ್ಟೇನು ತಾಯಿ, ನನ್ನ ತಮ್ಮನೂ ಆ ಪಾಟಿ ದುಡ್ಡು ಕಾಸಲ್ಲ ಅದೇ ಬೇಕಾದಂಗೆ ತುಂಬಾ ಮನೆ ತುಂಬವ. ಯಾರು ಉಣ್ಣಕ್ಕೆ ಯಾರು ತಿನ್ನಕ್ಕೆ ಮುರುವ ಮದುವೆ ಅಲ್ಲ ಅಂತ ಹಂಗೆ ಒಂದೇ ಅವ್ನಿಗೆ ಮದುವೆ ಆಗ್ಬಿಡ್ಲ ಮಗ, ಇಷ್ಟೊಂದು ದುಡ್ಡು ಕಾಸಲ್ಲ ಅದೇ ಸುಮ್ಮನೆ ಯಾರು ತಿನ್ನಕ್ಲ ಅದೇ ಬೀದಿಯಾರು ತಿನ್ಸ್ಬೇಡ ನೀನು ಹೇಳ್ತಿ ಮಕ್ಕಳು ಅಚ್ಚುಕಟ್ಟಾಗಿ ಚೆನ್ನಾಗಿರ್ಬೋದು, ಒಂದು ಮದುವೆ ಮಾಡ್ಕಲ್ಲ ಮಗ ಅಂತ ಅಂದೆ. ಹಂಗಂದ್ರೆ ಅಂಥ ಹುಡುಗಿ ಯಾರು ಸಿಕ್ಕವು ಕಳಕ ಅಂತ ಕುಂತವನೆ ನನ್ನ ತಮ್ಮ ಕಾಳವ. ಮತ್ತೆ ಬಂದು ನೋಡ್ಲೇಳು ಇನ್ನೊಂದ್ಸತಿ ಸರಿಯಾಗಿ ನೋಡಿಲ್ವೇನೋ ಹುಡುಗಿಯ ನೋಡ್ಕೊಂಡು ಹೋಗುವಂತ ಅನ್ನು ಕಳವ. ಹಂಗನ್ನು ನೋಡೋದ ನಿನ್ನಿಂದ ಹೆಂಗೋ ಒಂದು ಅದೃಷ್ಟ ಕುಲಾಯಿಸ್ಲಿ. ಹಂಗಲ್ಲ ಕಣ್ಕಂಬ್ಲಿ, ಅದೆಲ್ಲೋ ಸಿಂಗಾಪುರ್ಗೆ ಮಾಡ್ತೀವಿ ಅಂತಿದ್ರಲ್ಲ, ಸಿಂಗಾಪುರ್ಗೆ MD ಸರು ಗಂಡು ನೋಡ್ಬಿಟ್ಟು ಮದುವೆ ಮಾಡ್ತದೆ ಅಂತ ಅಂದಲ್ಲವ. ಮತ್ತೆ ದಬ್ಬಾಗ್ತಾನ ಅವನು ಸಿಂಗಾಪುರ್ಗೆ ಬೇರೆ ಮದುವೆ ಅಂತ ತೊಡ್ಗಲ್ ಬೈಲ್ ಮುನ್ನಾಕ. ಯಾವ್ದಕ್ಕೂ ಪ್ರಯತ್ನಕ್ಕಿಲ್ಲ ಕಳವ, ಯಾವ್ದಕ್ಕೂ ಪ್ರಯತ್ನಕ್ಕಿಲ್ಲ. ಮುಕ್ಕ ಬರೀ ಮಾಡ್ತೀನಿ ಆಗ ಮಾಡ್ತೀನಿ ಈಗ ಮಾಡ್ತೀನಿ, ಮದುವೆ ಅನ್ನೋದು ಏನು ಮಾಡಂಗಿಲ್ಲ. ಸುಮ್ಮನೆ ಅದೇನೋ ಕೈಲಾಗ್ದವ್ರು ಮೈ ಪರ್ಚ್ಕೊಂಡ್ರು ಅನ್ನಂಗೆ ಆಡ್ತಾನೆ. ನೋಡೋಕೆ ಹಂಗೆ ಶ್ರೀಮಂತನಂಗೆ ಅಂತಾನೆ ಅಷ್ಟೇಕಂತ ಹಾಕು. ಸುಮ್ಮನೆ ನನಗಂತೂ ಅವ್ನು ಕಂಡ್ರೆ ಇಷ್ಟನೇ ಇಲ್ಲ. ಏನು ಮಾಡಿ ಮದುವೆ ಒಂದು ಆಗ್ಬಿಡ್ತೀನಿ ಅನ್ಕೊಂಡು ಸುಮ್ಮನೆ ಇವನಿ ಅವ್ನು ಸಾವಾಸ ಬೇಡ ಅಂತ ನಾನು ಬುಟ್ಟಾಕೆ ಬಿಡ್ತೀನಿ ಕಳ್ಕಳವ. ನನಗೆ ನನ್ನ ಮಗಳು ಒಬ್ಳು ದುಬೈ ಸೈಟ್ಗೆ ಮದುವೆ ಆಗ್ಬಿಟ್ರೆ ನನಗೆ ಹಾಕ್ಬೇಕು, ಅವನು ಸಾವಾಸ ಬೇಡ ನನಗೆ. ಹೆಂಗೋ ನನ್ನ ಮಗಳು ಮನೆ ಸಾಯಂಕಾಲದಲ್ಲಿ ನಿಮ್ಮದೇ ಕಾಲ ಕಳೆದು ಬಿಡ್ತೀನಿ. ಅಯ್ಯೋ ತಾಯಿ, ಅವ್ರ ಮನೆಗೆ ಇವಳು ಸೇರ್ಕೊಬಿಟ್ರೆ ಬೋಸಿ ಅದೃಷ್ಟ ಮಾಡಿದ್ಲ. ಅದೇನೋ ಅಂತಿದ್ರಂತೆ, ನನ್ನ ತಮ್ಮ ಚಿಂದಂಗೆ ನೋಡ್ಕೊತಾನೆ ಕಣವ. ಅದೃಷ್ಟ ಮಾಡಿದ್ಲು, ಅವ್ರ ಮನೆಗೆ ಸೇರ್ಗಿರ್ಬಿಟ್ರು ಮಾತ್ರವ ಅದೃಷ್ಟ ಮಾಡಿದ್ಲು ಕಣವ ಕಾಳವ. ಆ ಅದೃಷ್ಟ ನನ್ನ ಮಗಳೇ ಮಾಡಿರ್ಲಿ ಕಣ್ಕಾಳವ. ನಿಂದ ಅಮ್ಮಯ್ಯ ಏನಾದ್ರು ಹೆಣ್ಗೆ ನೋಡು ಅಂತ ಅಂದಿತ್ತದ. ನೋಡಕ್ಕೆ ಹೇಳದೆ ನಾನು ಇಲ್ಲಿ ಕಳೆಗೊಂಡು ಕೊಪ್ಪಳು ತಂಕೆಟ್ ಕೊಪ್ಪು, ಆಮೇಲಿಂದ ಇಲ್ಲಿ ಹೊಸ ರಾಮೇನಹಳ್ಳಿ ಹಳೆ ರಾಮೇನಹಳ್ಳಿ, ಆಮೇಲೆ ಸುಮಾರು ನೋಡಿವಿ, ಎಲ್ಲೂ ಸೆಟ್ ಐತಲ್ಲ ಕಣವ. ಅಯ್ಯೋ ಕಾಳವ, ನನ್ನ ಮಗಳೇ ಇರ್ಬೇಕಾದ್ರೆ ನೀನೇ ತಲೆಗೆಡ್ಸ್ಕೊಂಡು ಕಳವ. ನಮ್ಮದು ತಮ್ಮದಾಗದೆ ಈಗ ನೀನುವೇ ಹೋಯ್ತಿ ಅನ್ಕೋ ನನ್ನ ತಮ್ಮನ ಮನೆ ಅಂತ. ಅಚ್ಚುಕಟ್ಟಾಗಿ ನನ್ನ ಮಗಳಾರೆ ಪ್ರೀತಿಯಿಂದ ಭಾವನಿಸ್ತಾಳೆ. ಬೇರೆಯವ್ರಾದ್ರೆ ಭಾವನ್ಸಾರ ಹೇಳು? ಸುಮ್ಮನೆ ಒಪ್ಕೊಂಡು ಹೆಂಗಾರು ಮಾಡಿ ಒಪ್ಸ್ಬಿಟ್ಟು ಮಾಡು ಕಳವ. ನಿನ್ನ ಹೆಸ್ರು ಹೇಳ್ಕೊಂಡು ಹೆಂಗೋ ಬದಿಕತ್ತಾಳೆ. ನೋಡ್ತೀನಿ ಬತ್ತೆಯ ಮಾತಾಡ್ತೀನಿ ಕಣವ, ಮಾತಾಡೋಕ್ಕೇನು ಮಾತಾಡ್ತೀನಿ ಬಿಡು. ಊಟ ಮಾಡಿ ತಿನ್ನಿ, ಈಗ ತಿನ್ನಿ. ನಾನು ಮಾತಾಡ್ಬಿಟ್ಟು ಅದೇನು ನಾನು ಹೇಳ್ತೀನಿ. ಅಯ್ಯೋ ಅವನು ನಿನಗೆ ಗೊತ್ತಲ್ಲ ಶ್ರೀಮಂತ ಅಲ್ವಾ, ಅದಕ್ಕೆ ಒಂಚೂರು ಹಿಂದೆ ಮುಂದೆ ನೋಡ್ತಾನೆ. ಆಮೇಲೆ ಅವ್ರ ಜೊತೆ ಕೆಲಸ ಮಾಡೋರೆಲ್ಲ ಬಂದು ಒಪ್ಕೋಬೇಕು ಕಣವ. ಬಂದು ನೋಡ್ಬಿಟ್ಟು ಹೆಂಗಿರೋದು ಮಾಲು ಅಂತ ಒಪ್ಕೋಬೇಕು. ಆಗ ಏನಿದ್ರು ಮುಂದಕ್ಕೆ ಮಾಲ ಹಂಗಲ್ಲ ಕಣವ. ಮದುವೆ ಮಾಡ್ಕೊಂಡು ದುಬೈ ಕರ್ಕೊಂಡು ಹೋಗ್ಬೇಕಲ್ಲ, ಆಗ ಅವ್ರಿಗೆಲ್ಲ ಒಪ್ಪಿಗೆ ಬೇಡ್ರಿ. ಈಗ ನಾವು ಏನು ಅನ್ಕೋ, ಒಂದು ಹೆಣ್ಣು ನೋಡೋಕೆ ನಾನು ಒಬ್ಬಳೇ ಹೋದಾನ, ಈಗ ನನ್ನ ಮಗನಿಗೆ ಮದುವೆ ಮಾಡಬೇಕು ಅನ್ಕೋ, ನಾನು ಒಬ್ಬಳೇ ಹೋದಾನ, ಅಕ್ಕಪಕ್ಕದ ಮನೆ ಕರ್ಕೊಂಡು ಹೋಗಿಲ್ವ ಹಂಗೆ ಅವ್ರೂ ಸುತ್ತಲೂ ಅವ್ರ ನಂಟರು ನಾಲ್ವರೆಲ್ಲ ಕರ್ಕೊಬರ್ತಾರೆ. ಅಲ್ಲಕ್ಕಂದು ಕಳವ, ಇದೇನು ಹಿಂಗಂತಿದ್ದಿ ನೀ ಅಂತಾನೆ ಅವ್ರನ್ನ ಅಂಟ್ರಬೇಕು. ಅಯ್ಯೋ ರಕ್ತ ಸಂಬಂಧದಲ್ಲಿ ನಾನು ಅಂಟ್ರಬೇಕು ಕಣವ. ಅವನು ದುಬೈಗೆ ಹೋದ್ಮೇಲೆ ಅಲ್ಲೆಲ್ಲ ಫ್ರೆಂಡ್ ಮಾಡ್ಕೊಂಡಿರಕ್ಕಿಲ್ವ, ಅಲ್ಲಿ ಸಂಬಂಧ ಬೆಳೆಸ್ಕೊಂಡಿರಕ್ಕಿಲ್ವ, ಹಂಗೆ ನಾನು ಹೇಳ್ತಾ ಇರೋದು. ಏನಾರ ಅಲ್ಲಿಕಂದು ಕಳವ, ನಿಂದ ಅಮ್ಮಯ್ಯ ಅಂತೀನಿ, ಹಂಗಾರು ಮಾಡಿ ಒಪ್ಸು ಕಳವ. ಒಪ್ಸು ಬೇಕಾದ್ರೆ ನೋಡೋಕ್ಕೆ ಬರಲಿ ಎಣ್ಣ, ನೋಡ್ಕೊಂಡು ಹೋಗ್ಲಿ ಒಂದು ಮೈ.
ಇಷ್ಟ ಆದರೆ ಬೇಕಾದ್ರೆ ಮುಂದುವರಿಕಾಯ್ತದೆ. ಬರೋ ಕೇಳ್ಕೊಳವ, ಬರೋ ಕೇಳು ಅಜ್ಜಿ. ಪ್ಲೀಸ್ ಕಣಜ್ಜಿ, ನನಗೂ ದುಬೈ ನೋಡಬೇಕು ಅಂತ ಆಸೆ. ಒಂಚೂರು ಮದುವೆ ಅಂತ ಮಾಡ್ಕೊಟ್ಬಿಟ್ರೆ ಅಲ್ಲಿ ಬೇರೆ ಮನೆ ತುಂಬ ದುಡ್ಡದೆ ಅಂತ ಇದ್ದೀರಿಲ್ಲ, ನನಗೂ ಸರಿ ಆಯ್ತದೆ. ಮಾತ್ರ ಊಟ ಉಣ್ಣೋದ್ರಲ್ಲಿ ಹೆಂಗೆ ಚೆನ್ನಾಗಿ ತಿನ್ಕೊಂಡು ಇರ್ಬೋದಾ? ಮನೇಲಿ 2 ಹೋಟ್ಲ ಬೇಕನವ, ಮನೇಲಿ ಹೋಟ್ಲು 2, ಒಂದು ಬಾಡ್ನೆಸ್ ಹೋಟ್ಲು, ಒಂದು ತರಕಾರಿ ಹೋಟ್ಲು, 2 ಹೋಟ್ಲವೆ. ಯಾವ್ದು ಬೇಕು ಹೋಗಿ ತಗೊಂಡು ತಿಂತಿರೋದು, ಏನಿಲ್ಲ 2 ಹೋಟ್ಲು ಮನೆ ಒಳಗೆ. ಎಷ್ಟೊತ್ತು ಅಡುಗೆ ರೆಡಿ ಆದಂಗೆ. ಅಯ್ಯೋ ಮತ್ತೆ ಹೇಳ್ಕೊಳವ ಅಂದ ಅಮ್ಮ ಕಣ್ಕೊಳವ, ನೀನು ಕಾಲು ಕಟ್ಕೊತೀನಿ ಅಂತ ತಗೊಂಡು ಒಳ್ಳೆ ತಕ್ಕ ಸೇರ್ಕೋಬೇಕು ಅಂತ ನನಗೆ ಆಸೆ ಆಗದೆ. ಸುಮ್ಕಿರ್ ಮಗ, ಕಾಳವ ಹೇಳ್ತಾನೆ ಇದ್ದದ. ಕಾಳವನ್ಗೆ ನಮ್ಮ ಮೇಲೆ ಇಷ್ಟ ಅಲ್ವಾ ಪಾಪ. ಕಾಳವ ನಿಜವಾಗ್ಲೂ ನೀನು ಕಂಡ್ರೆ ಚಿನ್ನು ಒಸಿ ಆಸೆ ಮಾಡೋಕ್ಕಿಲ್ಲ ಕಣ್ಕಾಳವ. ಸೋತೆ ಅಂದಕ್ಷಣ, ಅಯ್ಯೋ ಕಾಳವ ಸೋಲ್ತಂತೆ ಅಂತ ವಿಷಯ ಗೊತ್ತಾದ ತಕ್ಷಣ ನೆಲದಲ್ಲಿ ಮನಿಕೊಂಡು ಒಸಿ ಒದ್ದಾಡ್ನಿಲ್ಲ. ಲಬ ಲಬ ಲಬನ ಬಾಯಿ ಬಿಡ್ಕೊಂಡು ಒದ್ದಾಡ್ಬಿಟ್ಲು. ಅಷ್ಟು ಆಗಲ್ದಲ್ಲವ, ಅಷ್ಟು ಆಗಲ್ದಲ್ಲ. ಅವಳು ಒದ್ದಾಡಿರೋ ಜಾಗದಲ್ಲಿ ಗಾರೆನೇ ಕಿತ್ತೋಯ್ತು, ಅಷ್ಟ್ರ ಮಟ್ಟಿಗೆ ಒದ್ದಾಡಿದ್ಲು. ನಮ್ಮದು ತಮ್ಮದಾಗದೆ ಇನ್ನೂ ಹೋಯ್ತಾ ಬರ್ತಾ ಇರ್ಬೋದು, ಚೆನ್ನಾಗಿ ನೋಡ್ಕೊತಾಳೆ. ಅದೇನು ನೋಡ್ಕೊಳವ ಮಾಡ್ಕೊಳವ ಮದುವೆ. ಅಯ್ಯೋ ಮಾಡ್ತೀನಂತ ಯಾಕವ ಇಷ್ಟೊಂದು ಕೇಳ್ಕೊತಾ ಇದ್ದೀರಿ? ಮಾತ್ರ ನೋಡ್ತಾ ಯಾವಾಗ ಅವ್ರು ಬಂದ್ರು ದುಬೈದಿಂದ ಬರ್ತಾರ ಗಂಡು ಕಡೆಯವರು, ಆಗ ಮಾತ್ರ ನೀವು ಏನು ಎಂತ ಅನ್ಬೇಡ್ದು. ಅವ್ರು ಕೇಳಿದ್ಕೆಲ್ಲವ ಹ್ಞೂ ಅಂತ ಒಪ್ಕೋಬೇಕು, ಆಯ್ತಾ? ಸರಿ ಕಣ್ಕಳವ, ಏನಾರೇ ಅಲ್ಲಿ ಬೇಕಾದ್ರೆ ಏನು ಮಾಡು ಅಂದ್ರೆ ಮಾಡ್ತೀವಿ. ಕಳವ ಮಾತ್ರ ನನ್ನ ಮಗಳನ್ನ ಹೆಂಗಾರು ಮಾಡಿ ದುಬೈಗೆ ಸೇರಿಸ್ಬಿಡು ಕಳವ. ಸರಿ ಕಣವ, ಆಯ್ತು ನೋಡ್ತೀನಿ, ಯೋಚನೆ ಮಾಡ್ತೀನಿ. ಊಟ ಎಲ್ಲ ಆರೋಯ್ತದೆ, ಆಗ್ಲೂ ಮುಂಗಡೆ ಕುತ್ಕೊಂಡು ಜಾಸ್ತಿ ಹೊತ್ತು ಮಾತಾಡ್ಬೇಡ್ದು. ಉಣ್ಕಳಿ ಬಿಡ್ಬೇಡ್ನೆ. ಕಾಳವ ನಿಜವಾಗ್ಲೂ ನೀನು ಎಷ್ಟೊಂದು ರಿಚ್ಚು, ನಿಜವಾಗ್ಲೂ ನೀನು ಅದೃಷ್ಟ ದೇವತೆನೇ. ಅಯ್ಯೋ ನಿಮ್ಮಂತರು ಇರೋಗಂಟ ನನಗೆ ಯಾಕವ್ವ ಭಯ. ನೀನು ನಿಮ್ಮ ಅಮ್ಮ ಇರೋಗಂಟ ನಾನು ಯಾವುದೇ ಥರದಲ್ಲಿ ಯೋಚನೆ ಮಾಡೋಕ್ಕಿಲ್ಲ. ನೀವು ನನ್ನ ಭಾಗ್ಯಕ್ಕೆ ನೀವೇ ಕಾರಣ. ಏನು ಕಳವ ಹಿಂಗೆ ಅಂತೀಯಲ್ಲ? ಯಾಕೆ ಕಳವ ಅಂದರೆ ನೀವು ಬಂದು ಗಳಿಗೆರೆ ಅಲ್ವಾ? ನನ್ನ ತಮ್ಮ ದುಬೈನಲ್ಲಿ ಬಂದವನು ಅಷ್ಟು ಕುಂಕುಮಕ್ಕೆ ಅಂತ 10 ಕೋಟಿ ಕೊಟ್ಟೋದ್ನಲ್ಲ, ಅದಕ್ಕೆ ಕಣವ. ಮನೆಗಿನೇ ತಗೊಳಕ್ಕಿಲ್ವ ಕಳವ? ಇಲ್ಲ ಈಗ ತಗೊಳಕ್ಕಿಲ್ಲ, ಎಲ್ಲನೂ ಭದ್ರವಾಗಿ ಬ್ಯಾಂಕಲ್ಲಿ ಮಡಿಕತ್ತೀನಿ, ಆಮೇಲೆ ತಗೋತೀನಿ. ಓಸಿ ಜನಗಳು ಅಯ್ಯೋ ಕಾಳಮ್ಮ ಬಿಕಾರಿ ಆದ್ಲು ಅನ್ಕೋಬೇಕು. ಆಮೇಲೆ ಇದ್ದಕ್ಕಿದ್ದಂಗೆ ಎತ್ತರವಾದ ಒಂದು ದೊಡ್ಡ ಮನೆ ತಗೊಬಿಡ್ತೀನಿ, ತೋರಿಸ್ತೀನಿ. ಈ ಸತಿ ಬೇರೆ ಕಡೆಯಿಂದೆಲ್ಲ ತಂದು ಮಡ್ಗಕ್ಕಿಲ್ಲ, ಊರೆಲ್ಲ ಕಳಿಸ್ತೀನಿ. ನೋಡ್ಕೊ, ಅವ್ರಿಗೆಲ್ಲ ಉರ್ದಿ ಬ್ಲಾಸ್ಟ್ ಆಗಬೇಕು. ಹಂಗೆ ಮಾಡಿಲ್ಲ ಅಂದರೆ ನನ್ನ ಹೆಸರು ಕಾಳಿನೇ ಅಲ್ಲ. ಬುಡ್ಕಳವ, ನೀನು ಮಾಡಬೇಕು ಅಂತಿದ್ದ ನೀನು ಮಾಡೇ ಮಾಡ್ತೀಯ. ಆಟಗಾತಿ ಅಂದರೆ ಆಟಗಾತಿ ಕಣ್ಕಳವ. ನಿಜವಾಗ್ಲೂ ನೀನು ನಿನ್ನಂಥರ ಜೊತೆ ಇವಿ ಅನ್ನೋದೇ ನಮಗೆ ಹೆಮ್ಮೆ ಕಣ್ಕಳವ. ನಿಜವಾಗ್ಲೂ ಭಾಳ ಖುಷಿ ಆಯ್ತದೆ ಕಣ್ಕಳವ ನನಗೆ. ನಮ್ಗಂತವೇ ಹೊಸಿ ಖುಷಿ ಆಯ್ಕಿಲ್ಲ. ನನಗೂ ಅಷ್ಟೇ ಕಣವ, ನಿಮ್ಮ ಕಂಡ್ರೆ ಭಾಳ ಖುಷಿನೇ. ಅದಕ್ಕೆ ಅಲ್ವಾ ತಿನ್ಲಿ ಉಣ್ಲಿ ಅಂದ್ಬಿಟ್ಟು ಇಷ್ಟೊಂದು ಸೋಕಿ ಮಾಡಿಸ್ತಾ ಇರೋದು. ಉಣ್ಕಳಿ ಬಿಡ್ಬಿಟ್ಟೆ. ಸರಿ ಕಾಳಜ್ಜಿ ದುಬೈ ಸೇಕುಬ್ದು ಒಂಚೂರು ನಂಬರ್ ಇದ್ರು ಕೊಡಿ, ಮಾತಾಡ್ತೀನಿ. ಏನು ಅನ್ಕೊಬಿಟ್ಟಿದ್ದೀವಿ? ಕಾಟಿಪೋಟಿ ಅನ್ಕೊಬಿಟ್ಟಿದ್ದೀವ ಫೋನಲ್ಲಿ ಮಾತಾಡೋಕ್ಕೆ? ನಾನು ಎಲ್ಲ ಪರಿಚಯ ಮಾಡ್ತೀನಿ ಸರಿಯಾ? ನಾನು ಮದುವೆ ಸುದ್ದಿ ನೀನು ಎತ್ತಿಲ್ಲ, ಅದು ಹೆಂಗೆ ಮಾತಾಡ್ಬಿಟ್ಟು ನಿನ್ನ ಫೋನಲ್ಲಿ? ಬೇಡ ನಾನು ಹೇಳ್ತೀನಿ, ಮಾತಾಡಿ ಸುಮ್ಕಿರು, ತಲೆಗೆಸ್ಕೊಬೇಡ. ಏನಾರೇ ಅಲ್ಲಿ ಕಣ್ಕಳವ, ಇದೊಂದು ಕಾರ್ಯ ನಿಂತ್ಕೊಂಡು ಓಡಾಡ್ಕೊಂಡು ಮಾಡಿಕೊಡು. ನೀನು ಏನು ತಲೆಗೆಸ್ಕೊಬೇಡ, ಮಾಡ್ಕೊಡ್ತೀನಿ ಕಾರ್ಯವ, ಸರಿಯಾ? ಸರಿ ಕಣ್ಕಳವ, ಆಯಿತು.